ಸ್ಕೂಲಲ್ಲಿ ಎಂತ ಬಹಳ ಡಿಸೆಂಟ್ ವಿದ್ಯಾರ್ಥಿ ಅಥವಾ ಹಿಂಗೆ ಇಲ್ಲ, ನಾನು ತೀರಾ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ. ಅಂದರೆ ಎಲ್ಲರ ಸ್ನೇಹ ಬಳಗ ಇತ್ತು ನನಗೆ, ತುಂಬ ಎಲ್ಲ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದು ಅದೆಲ್ಲ ಇತ್ತು. ಆದರೆ ಎಲ್ಲೂ ಹೋಗಿ ಒಂದು ರೀತಿ ದುರ್ವರ್ತನೆ ಅಥವಾ ಕೆಟ್ಟದಾಗಿ ಎಲ್ಲೂ ನಾನು ಬಿಹೇವ್ ಮಾಡ್ತಾ ಇರಲಿಲ್ಲ. ಅದು ಒಂದಿತ್ತು. ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಯ ಮಗ ಅದಂತೂ ಇಲ್ಲವೇ ಇಲ್ಲ. ಯಾರಿಗೋ ನಾನು ಮುಖ್ಯಮಂತ್ರಿ, ನಮ್ಮ ತಂದೆಯವರು ಈ ಥರದ್ದು ಹೇಳ್ಕೊಳ್ಳೋಕ್ಕೂ ನಂಗೆ ಇಷ್ಟ ಇರಲಿಲ್ಲ. ಆ ಥರ ಪರಿಸ್ಥಿತಿ ನಮ್ಮದು. ನಮಗೆ ಎಲ್ಲೊಂದು ಕಡೆ ಅದು ಬೇಕಾಗಿರಲಿಲ್ಲ ನನಗೆ. ಸಾಮಾನ್ಯವಾಗಿರಬೇಕು ಅಂತ ಎಲ್ಲೂ ಲೈಫ್ ಎಂಜಾಯ್ ಮಾಡ್ತಾ ಇದ್ದೆ. ಇಲ್ಲ ನಾನೇನು ಎಲ್ಲ ಆಚೆ ಹೋಗ್ತಾ ಇರಲಿಲ್ಲ, ಬರೀ ಮನೆಯಲ್ಲೇ ಕೂತ್ಕೊಂಡು ಪುಸ್ತಕ ಓದೋದು ಆ ಥರ ಏನಿರಲಿಲ್ಲ. ಎರಡು ಥರನೂ ಓದೋದು ಇತ್ತು. ಬಟ್ ನಾನು ಎಲ್ಲೂ ಅತಿರೇಕಕ್ಕೆ ಹೋಗುವಂಥದ್ದು ಎಲ್ಲೂ ಆಗ್ತಾ ಇರಲಿಲ್ಲ. ಒಂದು 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 ಸೀಮಿತವಾಗೇ ಇರ್ತಾ ಇದ್ದೆ. ಸೊ ಮನೇಲಿ ಯಾರು ಕಂಟ್ರೋಲ್, ಮಕ್ಕಳ ಮೇಲಿನ ಕಂಟ್ರೋಲ್ ಎಲ್ಲ ಅಮ್ಮವ್ರದ್ದು ಇತ್ತು. ಬಟ್ ನಾನು ಸ್ವಲ್ಪ ನಂದು ಒಂದು ರೀತಿ ಇಂಡಿಪೆಂಡೆಂಟ್ ಆಗೇನೆ ನಂದಿತ್ತು ಯಾವಾಗಲೂ. ನಂದು ಯೋಚನೆಗಳು ಯಾವಾಗಲೂ ಒಂದು ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡ್ತಾ ಇದ್ದೆ. ನನಗೆ ಗೊತ್ತಿರಲಿಲ್ಲ ಆವಾಗ ಆ ಥರ ಅಂತ. ಈಗ ನಾನು ಹಿಂದೆ ನೋಡಿದಾಗ ನಾನು ಏನು ಮಾಡಬೇಕು ಅಂತ ಇದೆ ಅದನ್ನೇ ಮಾಡ್ತಾ ಇದ್ದೆ. ಅದು ಒಂದಿತ್ತು. ಬಟ್ ಅದನ್ನು ನಾನು ಹೇಳ್ಕೊಳ್ತಾ ಇರಲಿಲ್ಲ ಅಥವಾ ಹೀಗೆ ಹಠ ಅಂತ ಹೇಳೋದಕ್ಕಿಂತ ನಾನು ಯಾರೇ ಏನು ಹೇಳಿದ್ರು ಕೂಡ ನನಗೆ ಸರಿ ಅಂತ ಅನಿಸಿದ್ರೆ ನಾನು ಅದನ್ನೇ ಮಾಡ್ತೀನಿ ಹೊರತು ಬೇರೆಯವ್ರು ಎಷ್ಟೇ ಏನೇ ವಾದ ಮಾಡಿದ್ರು ಕೂಡ ಅದು ನಾನು ಕೇಳ್ತಾ ಇದ್ದೆ. ಬಟ್ ಅದನ್ನು ಅವ್ರು ಹೇಳಿದನ್ನು ಅನುಸರಣೆ ಮಾಡ್ತಾ ಇರಲಿಲ್ಲ. ಓಕೆ. ಸೊ ಆ ಥರ ಸ್ವಭಾವ. ನಿಮ್ಮ ಮದುವೆ ವಿಚಾರಕ್ಕೆ ಬಂದಾಗ ಮನೇಲಿ ಯಾವ ರೀತಿಯಾದಂಥ ಮದುವೆ ವಿಚಾರನೂ ಕೂಡ ಅದೇ ಥರ. ಮದುವೆ ವಿಚಾರದಲ್ಲೂ ಕೂಡ ಸಹಜ ಅಷ್ಟೊಂದು ನಮ್ಮ ತಂದೆಯವ್ರು ತೀರೋಗಿದ್ರು. ಹೌದು. ನಮ್ಮ ತಾಯಿಯವ್ರಿಗೆ ಖಂಡಿತ ಅವ್ರಿಗೆ ನಾನು ಏನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಯಾರೇ ಆದರೂ ಕೂಡ ಏನಪ್ಪ ಈ ಥರ ಅಂತ ಆಕ್ಷೇಪಣೆ ಇದ್ದೇ ಇರ್ತದೆ. ಯಾಕಂದರೆ ನಾನು ಬ್ರಾಹ್ಮಣ, ನನ್ನ ಹೆಂಡತಿ ಮುಸ್ಲಿಮ್, ಇದು ಹೆಂಗೆ, ಯಾವ ಥರ ಸಮಾಜ ಹೆಂಗೆ ನೋಡ್ತದೆ. ಅನೇಕ ಜನ ರಾಜಕಾರಣಿ, ನಿನ್ನ ರಾಜಕೀಯ ಜೀವನವೇ ಹೊರಟೋಗುತ್ತೆ, ರಾಜಕೀಯ ಭವಿಷ್ಯ ಹಾಳಾಗೋಗುತ್ತೆ, ಅದನ್ನು ಭಾಳ ಜನ ಹೇಳಿದ್ರು. ಹಿಂಗೆಲ್ಲ ಮಾಡಿದ್ರೆ ನಾಳೆ ಯಾವ ಥರ ಇದು ಜನ ಒಪ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಅದೆಲ್ಲ ಬಂತು. ಸೊ ಅದೇನೇ ಇದ್ದರೂ ಕೂಡ ನಾನು ಮೊದಲು ಹೇಳಿದ್ನಲ್ಲ, ನಾನು ನನ್ನ ಥಿಂಕಿಂಗ್ ನಾನೇನು ತಪ್ಪು ಮಾಡ್ತಾ ಇಲ್ಲ ಅಂತ ನಂಗೆ ಅನಿಸಿದ್ರೆ ನಾನು ಯಾರ ಮಾತು ಕೇಳಲ್ಲ. ನಾನು ತಪ್ಪು ಮಾಡಿದ್ರೆ ನಂಗೆ ಅನಿಸಿದ್ರೆ ಅವಾಗ ಬೇಕಾದ್ರೆ ನಾನು ಮಾತು ಕೇಳ್ತೀನಿ. ಅದರಿಂದ ನಾನು ಹಾಗೆ ಆಮೇಲೆ ನಮ್ಮ ತಾಯಿಯವರು ಒಪ್ಕೊಂಡ್ರು. ತಾಯಿಯವರು ಮೇಡಮ್ಗೆ ಮೊದಲು ನೀವು ಪ್ರಪೋಸ್ ಮಾಡಿದ್ದ, ಅವ್ರು ನಿಮ್ಗೆ ಪ್ರಪೋಸ್ ಮಾಡಿದ್ದ, ಹಿಂಗೆ ಯಾವಾಗ ನಿಮ್ಮ ಪ್ರೀತಿ ಹೇಳೋಕ್ಕಾಗೋದಿಲ್ಲ. ನಾವಿಬ್ಬರು ಕಾಲೇಜಲ್ಲಿದ್ದರು ಇದ್ದು, ನಾನು ಇಂಜಿನಿಯರಿಂಗ್, ಅವರು BA ಮಾಡ್ತಾಯಿದ್ರು. ಆದರೆ ಪ್ರಪೋಸ್ ಅದು ನನಗೇನು ಸ್ಪಷ್ಟವಾದಂಥ ಅದು ಬಹುಶಃ ಅದೆಲ್ಲೊಂದು ಕಡೆ ನಾವು ಮಾಡ್ಕೋಬೇಕು ಅಂತ ಅನ್ನಿಸ್ತು ಅಷ್ಟೇ, ಇಬ್ಬರಲ್ಲೂ ಕೂಡ. ಸೊ ಅದರಿಂದ ಇಬ್ಬರು ತೀರ್ಮಾನ ಅಂತಲೇ ಹೇಳ್ಬೋದು. ಓಕೆ. ಎಷ್ಟು ವರ್ಷ ಅಂದರೆ ಒಂದು ಮದುವೆ ಆಗೋದಕ್ಕಿಂತ ಮುಂಚೆ ಒಂದು 4 ವರ್ಷ, 4 3 3 3.5. ಓಕೆ.